12ನೇ ಶತಮಾನ. ವೈಭವದ ಕಲ್ಯಾಣ ನಗರ. ಕಲ್ಲು ಕಬ್ಬಿಣ ಕಿರೀಟಗಳ ನಡುವೆ ಒಂದು ನಗರ ಉಸಿರಾಡುತ್ತಿತ್ತು, ಕಲ್ಯಾಣ. ವೈಭವ, ಶಕ್ತಿ, ಸಿಂಹಾಸನದ ಘರ್ಜನೆ. ರಾಜ ಬಿಜ್ಜಳನ ಸಾಮ್ರಾಜ್ಯ ಸೂರ್ಯನಂತೆ ದೀಪ್ತವಾಗಿತ್ತು. ಆದರೆ ಆ ಸಿಂಹಾಸನದ ನೆರಳಿನಲ್ಲಿ ಒಂದು ಶಾಂತ ಬೆಳಕು ಹುಟ್ಟುತ್ತಿತ್ತು. ಅದು ಕತ್ತಿಯಿಂದಲ್ಲ, ಕಿರೀಟದಿಂದಲ್ಲ, ಚಿಂತನೆಯಿಂದ. ಅವನೇ ಬಸವಣ್ಣ. ವಿಭೂತಿಯ ರೇಖೆಗಳಲ್ಲಿ ವೈರಾಗ್ಯ, ನಗುವಿನಲ್ಲಿ ಮಾನವೀಯತೆ, ಮಾತಿನಲ್ಲಿ ಸತ್ಯ. ಅವನು ಹೇಳಿದ್ರುದು, ಮನುಷ್ಯನೊಳಗಿನ ಶಕ್ತಿಯೇ ನಿಜವಾದ ಮಿಂಚು. ಧನ, ಅಧಿಕಾರ, ಸ್ಥಾನಮಾನ ಎಲ್ಲವೂ ಅವನ ಕೈಗೆ ಬಂದವು. ಆದರೆ ಅವನ ದೃಷ್ಟಿ ಸಿಂಹಾಸನದ ಮೇಲೆ ಇರಲಿಲ್ಲ, ಅದು ಜನರ ಮೇಲೆ ಇತ್ತು. ಬಡವನ ಬೆವರು, ಕಾರ್ಮಿಕನ ಕೈ, ಶ್ರಮದ ಘನತೆ. ಅವನು ಸಾರಿದ ಮಂತ್ರ ಒಂದೇ: ಕಾಯಕವೇ ಕೈಲಾಸ. ಅಲ್ಲಿಂದಲೇ ಹುಟ್ಟಿತು ಮಾನವ ಇತಿಹಾಸದ ಅದ್ಭುತ ಪ್ರಯೋಗ, ಅನುಭವ ಮಂಟಪ. ಅಲ್ಲಿ ಜಾತಿ ಇಲ್ಲ, ಅಲ್ಲಿ ಮೇಲೂ ಇಲ್ಲ, ಕೆಳಗೂ ಇಲ್ಲ. ಅಲ್ಲಿ ಪ್ರಶ್ನೆಗೆ ಪಾಪವಿಲ್ಲ. ಅಲ್ಲಿ ಮಾತಾಡಿದ್ರು ಅಕ್ಕ ಮಹಾದೇವಿ, ಸತ್ಯವೇ ಭಕ್ತಿಯ ಉಸಿರು ಎಂದರು. ಅಲ್ಲಿ ನಿಂತರು ಅಲ್ಲಮಪ್ರಭು, ಅಂತರಂಗ ಶುದ್ಧಿಯಾದರೆ ಸಾಕೆಂದರು. ಅಲ್ಲಿ ಬರೆಯುತ್ತಿದ್ದರು ಚನ್ನಬಸವಣ್ಣ, ವಚನವೇ ನಮ್ಮ ಶಸ್ತ್ರ ಎಂದರು. ಅಲ್ಲಿ ಸೇರಿದ್ರು ನೂರಾರು ಶರಣರು, ಒಂದೇ ಆತ್ಮ, ಒಂದೇ ಲಿಂಗ, ಒಂದೇ ಭಕ್ತಿ. ಆದರೆ ಬೆಳಕು ಹೆಚ್ಚಾದಂತೆ ನೆರಳು ಗಟ್ಟಿಯಾದವು. ಸುಳ್ಳು ಸುದ್ದಿಗಳು ಹರಡಿದವು. ಭಯ ಬೀಜ ಬಿತ್ತಲಾಯಿತು. ಸಮಾನತೆ ಅಪಾಯ ಎಂದರು, ಧರ್ಮ ಹಾಳಾಗುತ್ತದೆ ಎಂದರು. ಕಲ್ಯಾಣದ ಬೀದಿಗಳು ಶಾಂತಿಯಿಂದ ಭೀತಿಯತ್ತ ತಿರುಗಿದವು. ಮತ್ತು ಇತಿಹಾಸ ಕದಲಿಸುವ ಕ್ಷಣ, ಕೈಕೋಳ ವಿವಾಹ. ಮಾನವತೆ ಮುತ್ತಿದ ಕೈಗಳು, ಆದರೆ ಕ್ರೋಧ ಹೊತ್ತ ಕಣ್ಣುಗಳು. ಅಗ್ನಿ ಉರಿಯಿತು, ಕತ್ತಿಗಳು ಎದ್ದವು, ರಕ್ತ ಹರಿಯಿತು. ಕಲ್ಯಾಣ ಅಳತೊಡಗಿತು. ಆ ಕ್ಷಣದಲ್ಲಿ ಬಸವಣ್ಣನ ಕಣ್ಣು ತುಂಬಿದವು. ಅವನು ನೋಡಿದನು, ಚಿಂತನೆಗೆ ಬೆಲೆ ಕೊಡುವ ಸಮಾಜ ಹಿಂಸೆಗೆ ಜಾರುತ್ತಿರುವುದನ್ನು. ಅವನು ಅರಿತನು, ಅಧಿಕಾರದಿಂದ ಸತ್ಯ ಉಳಿಯದು. ಮತ್ತು ಅವನು ಕೈಯಲ್ಲಿದ್ದ ಉಂಗುರವನ್ನು ಸಿಂಹಾಸನದ ಮುಂದೆ ಇಟ್ಟನು. ನನಗೆ ಅಧಿಕಾರ ಬೇಡ ರಾಜನೇ, ಮಾನವತೆ ಉಳಿಯಬೇಕು. ಸಿಂಹಾಸನ ಮೌನವಾಯಿತು, ಇತಿಹಾಸ ನಿಶ್ಶಬ್ದವಾಯಿತು. ಸಂಜೆಯ ಸೂರ್ಯನ ಜೊತೆ ಒಬ್ಬ ಮಹಾತ್ಮ ಕಲ್ಯಾಣದಿಂದ ಹೊರಟನು. ಹಿಂದೆ ಉಳಿದವು ಅಶ್ರುಗಳು, ಮುಂದೆ ಹಾದಿ ಉಳಿಯಾಲ. ಶರಣರು ಅಳಿದರು, ಅವನು ನಗಿದನು. ನನ್ನ ದೇಹ ಹೋಗಬಹುದು, ಚಿಂತನೆ ಉಳಿದರೆ ನಾನು ಉಳಿದವನೇ. ಮರದ ಕೆಳಗೆ ಕುಳಿತು ಅವನು ಬರೆದ ಕೊನೆಯ ವಚನಗಳು: ಮಾನವನು ದೇವರನ್ನು ಹುಡುಕಬೇಡ, ಮಾನವನೊಳಗಿನ ದೇವರನ್ನು ಕಾಣು. ಅನುಭವ ಮಂಟಪ ನೆಲಸಮವಾಯಿತು, ಆದರೆ ಚಿಂತನೆ ಧ್ವಂಸವಾಗಲಿಲ್ಲ. ಅದು ಕಾಲ ದಾಟಿತು, ಯುಗ ದಾಟಿತು. ಇಂದು ಇದು ಕೇವಲ ಒಂದು ಹಳ್ಳಿಯಲ್ಲ, ಇದು ಒಂದು ಜಾತಿಯಲ್ಲ, ಇದು ಸಮಾನತೆಯಿಂದ ಹುಟ್ಟಿದ ಬದುಕು. ಇಲ್ಲಿ ಕೆಲಸವೇ ಪೂಜೆ, ಮಾನವನೇ ದೇವರು. ಕೈಯಲ್ಲಿ ಶ್ರಮ, ಹೃದಯದಲ್ಲಿ ನಿಷ್ಠೆ. ಇಲ್ಲಿ ಮಕ್ಕಳು ಭವಿಷ್ಯವಲ್ಲ, ಅವರು ಬಸವಣ್ಣನ ಕನಸಿನ ಜೀವಂತ ರೂಪ. ಇಲ್ಲಿ ಸ್ತ್ರೀಗೂ ಶಬ್ದವಿದೆ, ಜ್ಞಾನಕ್ಕೂ ಗೌರವವಿದೆ. ದೇವರು ದೂರದಲ್ಲಿಲ್ಲ, ಅವನು ಪ್ರತಿಯೊಬ್ಬರ ಒಳಗಿದ್ದಾನೆ. ಕಾಲ ಬದಲಾಗಬಹುದು, ಆದರೆ ಸತ್ಯ ಎಂದಿಗೂ ಬದಲಾಗುವುದಿಲ್ಲ. ಬಸವಣ್ಣ ಇಲ್ಲಿರದಿರಬಹುದು, ಆದರೆ ಅವನ ಚಿಂತನೆ ಶಾಶ್ವತ. ಕಾಯಕವೇ ಕೈಲಾಸ, ಮಾನವ ಸೇವೆಯೇ ದಾಸೋಹ.